ಈ ಲೋಕದಲ್ಲಿ ಆ ಈ ಲೋಕದಲ್ಲಿ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಜನ್ಮವನ್ನ ಕೊಟ್ಟಿದ್ದಾರೆ, ಆಮೇಲೆ ಹುಟ್ಟಿದ್ದಾರೆ. ಅದು ಯಾವುದ್ರಲ್ಲಿ? ಛತ್ರ ಇಲ್ಲದೆ ಇರುವಂತ ಸ್ಥಳದ ಬೆತ್ಲೆಹೇಮಿನಲ್ಲಿ ಛತ್ರದಲ್ಲಿ ಸ್ಥಳ ಇಲ್ಲದ ಕಾರಣದಿಂದ ಗೋದಲಿಯಲ್ಲಿ ಮಲಗಿಸಿದ್ದಾರೆ. ಲೂಕ 2ನೇ ಅಧ್ಯಾಯ 7ನೇ ವಚನ. ಆಕೆಯು ತನ್ನ ಚೊಚ್ಚಲು ಮಗನನ್ನು ಎತ್ತಿ ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಹಲ್ಲೆಲೂಯ. ಹಲ್ಲೆಲೂಯ. ಛತ್ರದಲ್ಲಿ ಸ್ಥಳ ಇಲ್ಲದ ಕಾರಣ ಯೇಸು ಸ್ವಾಮಿಯನ್ನ ಗೋದಲಿಯಲ್ಲಿ ಮಲಗಿಸಿದಳು. ಆಮೇಲೆ ಗೋದಲಿ ಯೇಸು ಸ್ವಾಮಿಗೆ ಆಶ್ರಯ ಕೊಡುವಂತ ಮನೆಯಾಗಿ ಬದಲಾವಣೆ ಆಯ್ತು. ಆಮೇನ್. ಹಲ್ಲೆಲೂಯ. ಛತ್ರ ಖಾಲಿಗಳಿಲ್ಲ, ಆದ್ರೆ ಗೋದಲಿ ಖಾಲಿಯಾಗೈತೆ. ಆಮೇನ್. ಹಲ್ಲೆಲೂಯ. ಗೋದಲಿ ಖಾಲಿಯಾಗಿರುವುದರಿಂದ ಆ ಗೋದಲಿ ಯೇಸುವಿನಿಂದ ತುಂಬಲ್ಪಟ್ಟ ಆ ಗೋದಲಿ ಇತಿಹಾಸದಲ್ಲಿ ಉಳಿದೋಯ್ತು. ಆಮೇನ್. ಹಲ್ಲೆಲೂಯ. ಯಾಕೆಂದ್ರೆ ಈ ದಿನ ನಾವೆಲ್ಲರೂ ಕೂಡ ಖಾಲಿ ಇರುವಂತ ಸ್ಥಳದಲ್ಲೇ ದೇವರು ಇರುವಾತನಾಗಿರ್ತಾನೆ. ಆಮೇನ್. ನಮ್ಮ ಹೃದಯಗಳು ಈ ಲೋಕದ ಆಶೆಗಳಿಂದ ಈ ಲೋಕದಿಂದ ತುಂಬಲ್ಪಟ್ರೆ ಇಲ್ಲಿ ದೇವರಿರೋದಿಲ್ಲ. ಹಲ್ಲೆಲೂಯ. ಇಲ್ಲಿ ಎಲ್ಲವನ್ನ ಎಂಪ್ಟಿ ಮಾಡಿಕೊಂಡು ದೇವರೇ ನನಗೆ ನೀನೇ ಬೇಕಪ್ಪ ಎಂಬುದಾಗಿ ಕೇಳಿದಾಗ ಯೇಸು ನಮ್ಮ ಹೃದಯಗಳಲ್ಲಿ ಇರುವ ಆತನಾಗಿರ್ತಾನೆ. ಆಮೇಲೆ ಭೂಮಿ ಆಕಾಶಗಳನ್ನ ನಿರ್ಮಾಣ ಮಾಡಿರುವ ಆತನು ಯೇಸು ಸ್ವಾಮಿ ನಮ್ಮ ಹೃದಯಗಳಲ್ಲಿ ನಿವಾಸ ಮಾಡುವ ಆತನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯ. ಆತನು ಈ ಲೋಕಕ್ಕೆ ಬರುವ ಕಾರಣ ಏನು ಅಂತ ಹೇಳಿದ್ರೆ ಬಹಳ ಸುಮಾರು 20 ಇದಾವೆ. ಅದ್ರಲ್ಲಿ 2-3 ಪಾಯಿಂಟ್ ಹೇಳ್ತೀನಿ ನೋಡಿ. ಆತನು ಈ ಲೋಕಕ್ಕೆ ಬರಲು ಕಾರಣ ಏನು ಅಂತ ಹೇಳಿದ್ರೆ ನೋಡಿ, ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯ 46ನೇ ವಚನ. ಆತನ ಹುಟ್ಟು ಏನ್ ಹೇಳುತ್ತದೆ ಅಂತ ಹೇಳಿದ್ರೆ, ಆತನ ಹುಟ್ಟು ಏನು ಹೇಳುತ್ತದೆ, ಏನ್ ತೋರಿಸಿಕೊಡ್ತದೆ ಎಂಬುದಾಗಿ ಅಂದ್ರೆ, ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ. ಆಮೇನ್. ಗೋದಲಿಯಲ್ಲಿರುವಂತ ಯೇಸು ಏನಾಗಿದ್ದಾರೆ? ಬೆಳಕಾಗಿ ಈ ಲೋಕಕ್ಕೆ ಬಂದಿದ್ದಾರೆ. ಆಮೇನ್. ಯೇಸು ಸ್ವಾಮಿಯ ಹುಟ್ಟು ಏನ್ ಹೇಳ್ತಾ ಇದೆಯಾ ಅಂತ ಹೇಳಿದ್ರೆ, ನನ್ನನ್ನು ನಂಬುವಂತ ಒಬ್ಬರು ಕೂಡ ಕತ್ತಲಲ್ಲಿ ಇರದೆ ಎಲ್ಲರೂ ಕೂಡ ಕತ್ತಲಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ. ಯಾರು ಕತ್ತಲಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಈ ಲೋಕಕ್ಕೆ ಬಂದಿದ್ದೇನೆ. ಆಮೇನ್. ಕತ್ತಲು ಅಂದ್ರೆ ಕತ್ತಲಿಗೆ ಸಂಬಂಧಪಟ್ಟ ಪಾಪ, ಕತ್ತಲಿಗೆ ಸಂಬಂಧಪಟ್ಟ ಆಚಾರಗಳು, ಕತ್ತಲು ಅಂದ್ರೆ ಕತ್ತಲಿಗೆ ಸಂಬಂಧಪಟ್ಟ ಕೆಟ್ಟ ಚಟಗಳು, ಕೆಟ್ಟ ಹ್ಯಾಬಿಟ್ಸ್ ಮತ್ತು ದೇವರು ಇಲ್ಲದೆ ಇರುವಂತ ಎಲ್ಲವೂ ಕೂಡ ಕತ್ತಲು ಆಗಿದೆ. ಹಲ್ಲೆಲೂಯ. ಕತ್ತಲು ಅಂತ ಹೇಳಿದ್ರೆ ದೇವರು ಇಲ್ಲದೆ ಇರುವಂತ ಪ್ರತಿಯೊಂದು ಕೂಡ ಕತ್ತಲಿಗೆ ಸಂಬಂಧಪಟ್ಟ ಆಗಿದೆ. ಹಲ್ಲೆಲೂಯ. ಕತ್ತಲು ಅಂದ್ರೆ ಕತ್ತಲಲ್ಲಿ ಭಯ ಹುಟ್ಟಿಸುತ್ತೆ. ಆ ಭಯವನ್ನ ಹೋಗಲಾಡಿಸಲೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬೆಳಕಾಗಿ ಬಂದಿದ್ದಾನೆ. ಹಲ್ಲೆಲೂಯ. ಅಂತ ಹೇಳಿದ್ರೆ ಕತ್ತಲು ಅಂದ್ರೆ ಕತ್ತಲಲ್ಲಿ ಪಾಪಗಳು ಜಾಸ್ತಿ ನಡೀತಾ ಇರುತ್ತೆ. ಹಲ್ಲೆಲೂಯ. ಆ ಪಾಪ ಸಂಬಂಧವಾದ ಕ್ರಿಯೆಗಳನ್ನ ತೆಗೆದು ಹಾಕುವುದಕ್ಕಾಗಿ ನಾನು ಈ ಲೋಕಕ್ಕೆ ಬೆಳಕಾಗಿ ಬಂದಿದ್ದೇನೆ. ಆಮೇನ್. ಬೆಳಕು ನಿನ್ನಲ್ಲಿರುವಂತ ಕತ್ತಲನ್ನ ತೆಗೆದು ಹಾಕಲ್ಪಡ್ತದೆ. ಆಮೇನ್. ಹಲ್ಲೆಲೂಯ. ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ಯೆರೆಮೀಯನ ಪ್ರವಾದನೆಯ ಗ್ರಂಥ 5ನೇ ಅಧ್ಯಾಯ 25ನೇ ವಚನ. ಬೇಗನೆ ಹೋದ್ರೆ ಇನ್ನು ಕಾಲ ಗಂಟೆ ಇದೆ. ಯೇಸು ಸ್ವಾಮಿ ಯಾಕೆ ಅನೇಕರು ದೇವರ ಮೇಲುಗಳು ತಪ್ಪಿ ಹೋಗ್ತಾ ಇದೆಯಾ ಅಂದ್ರೆ ಕಾರಣ ಓದಿ. ನಿಮ್ಮ ಅಪರಾಧಗಳು ಇವುಗಳನ್ನು ತಪ್ಪಿಸಿ ಬಿಟ್ಟಿವೆ. ನಿಮ್ಮ ಅಪರಾಧಗಳು ಇವುಗಳನ್ನ ತಪ್ಪಿಸಿ ಬಿಟ್ಟಿವೆ. ನಿಮ್ಮ ಪಾಪಗಳು ನಿಮಗೆ ಮೇಲನ್ನು ತಡೆದಿವೆ. ನೀನು ಮಾಡಿರುವಂತ ಪಾಪನೇ ನಿನಗೆ ಬರುವಂತ ಮೇಲುಗಳಿಂದ ತಪ್ಪಿಸಿ ಬಿಟ್ಟಿವೆ. ಈ ಒಂದು ಕ್ರಿಸ್ಮಸ್ ದಿನದಂದು ನಾನು ನೀವು ಕಲಿಯುವಂತ ಪಾಠ ಏನು ಅಂತ ಹೇಳಿದ್ರೆ, ಆ ಯೇಸು ಸ್ವಾಮಿಗೆ ಛತ್ರ ಖಾಲಿ ಇಲ್ಲದ ಕಾರಣದಿಂದ ಗೋದಲಿ ರೆಡಿ ಆಗೈತೆ. ಈ ದಿನ ನಾವುಗಳು ನೋಡಿ, ಆ ಗೋದಲಿ ಯೇಸು ಸ್ವಾಮಿಗೆ ಮೇಲನ್ನ ಮಾಡೈತೆ. ಆಮೇನ್. ಹಲ್ಲೆಲೂಯ. ಗೋದಲಿ ಮೇಲ್ ಮಾಡಿಲ್ಲ, ಯೇಸು ಸ್ವಾಮಿ ಗೋದಲಿ ಒಳಗಡೆ ಬಂದಿರುವಂತ ಕಾರಣದಿಂದ ಆ ಗೋದಲಿ ಇತಿಹಾಸ ಪುಟಗಳಲ್ಲಿ ಉಳಿದೋಯ್ತು. ಆಮೇನ್. ಎಲ್ಲ ಕ್ರಿಸ್ಮಸ್ ಗಳಲ್ಲಿ ಗೋದಲಿ ಇರುತ್ತೆ ಹೊರತು ಛತ್ರ ಇರುತ್ತಾ? ಛತ್ರ ಇರುತ್ತಾ? ಗೋದಲಿ ಇರುತ್ತಾ? ಗೋದಲಿ. ಕಾರಣ ಆ ಗೋದಲಿ ಯೇಸು ಸ್ವಾಮಿಗೆ ಅವಕಾಶ ಕೊಟ್ಟಿರುವುದರಿಂದ. ಆಮೇನ್. ಈ ದಿನ ನಾವುಗಳು ಕೂಡ ಈ ದಿನ ಯೇಸು ಸ್ವಾಮಿಯ ಹುಟ್ಟು ಏನ್ ಹೇಳ್ತಾ ಇದೆಯಾ
ಜನಗಳಿಗೆ ಕತ್ತಲನ್ನ ತೆಗೆದು ಹಾಕುವುದಕ್ಕಾಗಿ ನಾನು ಬೆಳಕಾಗಿ ಈ ಲೋಕಕ್ಕೆ ಬಂದಿದ್ದೇನೆ. ಆಮೆನ್. ಹಲ್ಲೆಲೂಯ. ಮೊದಲನೇ ಪಾಯಿಂಟ್ ಏನು? ಯೇಸು ಸ್ವಾಮಿಯ ಹುಟ್ಟು ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಕತ್ತಲಲ್ಲಿರುವಂತ ಜನಗಳಿಗೆ ಕತ್ತಲನ್ನ ತೆಗೆದು ಹಾಕುವುದಕ್ಕಾಗಿ ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ. ಆಮೇನ್. ಎರಡನೇದು ಯೋಹಾನನ ಬರೆದ ಸುವಾರ್ತೆ 18ನೇ ಅಧ್ಯಾಯ 37ನೇ ವಚನ. ಸಾರಿ, ಅದು ಹೋಗೋದಕ್ಕಿಂತ ಮುಂಚೆ 6ನೇ ಅಧ್ಯಾಯ 38-40 ಯೋಹಾನನ ಬರೆದ ಸುವಾರ್ತೆ. ಬೇಗ ಬೇಗ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ಬಂದಿಲ್ಲ ನಾನು, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ಗಟ್ಟಿಯಾಗಿ ಚಪ್ಪಾಳೆ ನೋಡಿಯೋಣ. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಹುಟ್ಟು ಏನ್ ಹೇಳ್ತಾ ಇದೆ ಗೊತ್ತಾ? ಯೇಸು ಸ್ವಾಮಿಯ ಹುಟ್ಟು ಏನ್ ಹೇಳ್ತಾ ಇದೆ ಗೊತ್ತಾ? ನನ್ನ ಚಿತ್ತದಂತೆ ನಾನು ನನ್ನ ಚಿತ್ತದಂತೆ ನಾನು ನಡೆಯುವುದಕ್ಕಾಗಿ ಬಂದಿಲ್ಲ, ನನ್ನನ್ನು ಕಳುಹಿಸಿಕೊಟ್ಟ ಆತನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಈ ಲೋಕಕ್ಕೆ ಗೋದಲಿಯಿಂದ ಬಂದಿದ್ದೇನೆ. ಆಮೇನ್. ಕನ್ಯಾ ಮರಿಯಳ ಗರ್ಭದಲ್ಲಿ ಹುಟ್ಟಿ ಬೆತ್ಲೆಹೇಮ್ ಆತನಿಗೆ ಆಶ್ರಯ ಕೊಟ್ಟು, ಆ ಬೆತ್ಲೆಹೇಮ್ ಆತನಿಗೆ ಜನ್ಮ ಸ್ಥಳವಾಗಿ, ಆ ಬೆತ್ಲೆಹೇಮಿನಲ್ಲಿ ಛತ್ರ ಸ್ಥಳ ಇಲ್ಲದ ಕಾರಣ ಗೋದಲಿ ಆತನಿಗೆ ಆಶ್ರಯ ಕೊಟ್ಟು, ಆ ಗೋದಲಿಯಿಂದ ಬಂದಿರುವಂತ ದೇವರೇ ಯೇಸು. ಆಮೆನ್. ಹಲ್ಲೆಲೂಯಾ. ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿಯ ಜನ್ಮ ಹುಟ್ಟು ಏನ್ ಹೇಳ್ತಾ ಇದೆ? ನನ್ನ ಚಿತ್ತದಂತೆ ನಾನು ನಡೆಯುವುದಕ್ಕೆ ಬಂದಿಲ್ಲ, ಆತನ ಚಿತ್ತದಂತೆ ನಾನು ನಡೆಯುವುದಕ್ಕೆ ಪರಲೋಕದಿಂದ ಬಂದೆ. ಆಮೆನ್. ಹಲ್ಲೆಲೂಯಾ. ಗಟ್ಟಿಯಾಗಿ ದೇವರ ಮಹಿಮೆಗಾಗಿ ಚಪ್ಪಾಳೆ ನೋಡಿಯೋಣ. ಹಲ್ಲೆಲೂಯಾ. ಪರಲೋಕದಿಂದ ಬಂದೆನು. ಆಮೆನ್. ದೇವರ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದೇನೆ. ಆಮೆನ್. ದೇವರ ಚಿತ್ತ ಏನು? ತಂದೆಯ ಚಿತ್ತ ಏನು? ಆತನನ್ನ ಅವಮಾನ ಪಡಿಸೋದು. ಆತನನ್ನ ಅವಮಾನ ಪಡಿಸೋದಕ್ಕೆ ಒಪ್ಪಿಸಿಕೊಟ್ಟ. ತಂದೆ ಅವಮಾನ ಪಡಿಸ್ತಾ ಇದ್ರೆ ಮಗ ನನ್ ಕೈಲಿ ಆಗಲ್ಲ ಅಂತೇಳಿ ಬಿಟ್ಬಿಟ್ಟು ಹೊರಟೋಗ್ಬಿಟ್ನ. ಅದನ್ನ ಸಹಿಸಿಕೊಂಡು ತಂದೆಯ ಚಿತ್ತವನ್ನ ಮಾಡುವುದಕ್ಕಾಗಿ ಈ ಲೋಕಕ್ಕೆ ಸಿದ್ಧನಾಗದೆ ಹೊರತು ಹಿಂದೆ ಹೋಗ್ಲಿಲ್ಲ, ನನ್ನ ಕೈಲಿ ಆಗ್ಲಿಲ್ಲ ಅಂತ. ಆಮೇನ್. ಆತನ ಹುಟ್ಟು ಈ ದಿನ ನಾವುಗಳು ಕೂಡ ಯೇಸು ಸ್ವಾಮಿಯ ರಕ್ತದಿಂದ ತೊಳೆಯಲ್ಪಟ್ಟಿರುವಂತಹ ಆತನ ಮಕ್ಕಳಾಗಿ, ಆತನ ರಕ್ತದಿಂದ ಜನ್ಮವನ್ನ ಹೊಂದಿಕೊಂಡಿರುವಂತ ನಾವುಗಳು ಕರ್ತನ ಚಿತ್ತವನ್ನ ಮಾಡುವುದಕ್ಕಾಗಿ ಈ ಲೋಕದಲ್ಲಿ ಉಳಿಯಬೇಕು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಚಿತ್ತ ಏನು? ಮಕ್ಕದ ಮೇಲೆ ಥೂ ಅಂತ ಹೋಗಿತಾ ಇದ್ದಾರೆ. ಕರ್ತನ ಚಿತ್ತ ಏನು? ಅವಮಾನ ಹೊಂದುವುದಕ್ಕೆ ಯೆರೂಸಲೇಮಿನ ಬೀದಿಗಳಲ್ಲಿ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಎಳ್ಕೊಂಡು ಹೋಗುವುದಕ್ಕೆ ಆತನು ಒಪ್ಪಿಸಿಕೊಟ್ಟ. ಹಲ್ಲೆಲೂಯಾ. ಕರ್ತನ ಚಿತ್ತ ಅದು. ಆಮೆನ್. ಆತನ ಹುಟ್ಟು ಏನ್ ಹೇಳ್ತಾ ಇದೆ? ನಾನು ಇಲ್ಲಿಗೆ ಬಂದಿದ್ದೀನಿ ಏನಕ್ಕೆ ಗೊತ್ತಾ? ನಾನು ದೇವರ ಚಿತ್ತವನ್ನ, ಕರ್ತನ ಚಿತ್ತವನ್ನ, ನನ್ನನ್ನು ಕಳುಹಿಸಿಕೊಟ್ಟ ಆತನ ಚಿತ್ತವನ್ನ ನೆರವೇರಿಸುವುದಕ್ಕೆ ಬಂದಿದ್ದೀನಿ. ನನ್ನ ಆಲೋಚನೆ ಪ್ರಕಾರ, ನನ್ನ ಇಷ್ಟದ ಪ್ರಕಾರ, ನನ್ನ ಸ್ವಂತ ತೀರ್ಮಾನಗಳ ಪ್ರಕಾರ ನಾನು ನಡೆಯುವುದಕ್ಕಲ್ಲ. ಈ ಕ್ರಿಸ್ಮಸ್, ಈ ದಿನ ನಾವುಗಳು ಒಂದು ತೀರ್ಮಾನಕ್ಕೆ ತೆಗೆದುಕೊಳ್ಬೇಕು. ದೇವರೇ, ನನ್ನ ಮ್ಯಾರೇಜ್ ವಿಷಯದಿಂದ ಹಿಡಿದುಕೊಂಡು, ನನ್ನ ಹುಟ್ಟಿನಿಂದ ಹಿಡಿದುಕೊಂಡು, ನನ್ನ ಎಜುಕೇಶನ್ ಇಂದ ಹಿಡಿದುಕೊಂಡು, ನನ್ನ ಸೇವೆಯ ವಿಷಯದಿಂದ ಹಿಡಿದುಕೊಂಡು, ಈ ಲೋಕದಲ್ಲೇ ನೀನು ಬರೋ ತನಕ ನನ್ನ ಚಿತ್ತದಂತಾಗದೆ ಎಲ್ಲವೂ ನಿನ್ನ ಚಿತ್ತದಂತೆ ಆಗ್ಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ಬೇಕು. ಆಮೇಲೆ ಪ್ರಾರ್ಥನೆ ಮಾಡೋದು ಈಸಿ, ಅದರ ಪ್ರಕಾರ ನಡೆಯೋದೇ ಕಷ್ಟ. ಹಲ್ಲೆಲೂಯಾ. ಪ್ರಾರ್ಥನೆ ಈಸಿ, ಅದ್ರ ಪ್ರಕಾರ ನಡೆಯೋದಿದೆ ನೋಡು, ಅದು ಕಷ್ಟ. ಹಲ್ಲೆಲೂಯಾ. ಈ ದಿನ ದೇವರ ವಾಕ್ಯದ ಪ್ರಕಾರ, ದೇವರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ಕ್ರಿಸ್ಮಸ್ ದಿನದಲ್ಲೇ ಯೇಸು ಸ್ವಾಮಿಯ ಹುಟ್ಟು ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಏನಂತ ತೋರಿಸಿಕೊಡ್ತಾ ಇದೆ? ನನ್ನನ್ನು ಕಳುಹಿಸಿಕೊಟ್ಟ ಆತನ ಚಿತ್ತದಂತ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದೆ. ಆಮೇನ್. ನಾನು ಮಾಡಿದ ಹಾಗೆ ನೀವು ಮಾಡ್ರಿ. ಆಮೇನ್. ಮತ್ತು 3ನೇ ಪಾಯಿಂಟ್, 18ನೇ ಅಧ್ಯಾಯ 37ನೇ ವಚನ. ಹಾಗಾದರೆ ನೀನು ಅರಸನು ಹೌದಲ್ಲವೇ ಅಂದರು. ಇದು ಬಹಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ, ಗಮನ ಹರಿಸ್ರಿ. ಹಾಗಾದ್ರೆ ಪಿಲಾತನು, ಅದಕ್ಕೆ ಪಿಲಾತನು, ಹಾಗಾದರೆ ನೀನು ಅರಸನು ಹೌದಲ್ಲವೇ ಅಂದನು. ಯೇಸು ಅವರಿಗೆ ನನ್ನನ್ನು ಅರಸನೆಂದು ನೀನೇ ಹೇಳಿದ್ದಿ.
ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೋಸ್ಕರ ಬಂದವನು. ಆಮೆನ್, ಆಮೆನ್. ಹಲ್ಲೆಲೂಯಾ. ಯೇಸು ಸ್ವಾಮಿಯ 3ನೇ ಪಾಯಿಂಟ್ ಏನು, ಈ ಲೋಕಕ್ಕೆ ಬಂದಿರುವಂತ ಉದ್ದೇಶ, ಆತನ ಹುಟ್ಟು ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಾನು ಸತ್ಯದ ಕುರಿತು ಸಾಕ್ಷಿ ಹೇಳುವುದಕ್ಕಾಗಿ ಈ ಲೋಕಕ್ಕೆ ಬಂದವನು. ಆಮೆನ್, ಹಲ್ಲೆಲೂಯಾ. ಈ ದಿನ ನೀನು, ನಾನು, ನಾವುಗಳು ಸತ್ಯದ ಕುರಿತು ಸಾಕ್ಷಿಯನ್ನು ಹೇಳ್ತಾ ಇದ್ಯಾ? ಬರೀ ಸುಳ್ಳನ್ನು ಕುರಿತು ಸುಳ್ಳನ್ನು ಹಬ್ಬಿಸ್ತಾ ಇದ್ಯಾ? ಸುಳ್ಳನ್ನು ಹಬ್ಬಿಸ್ತಾ ಇದ್ರೆ, ಸುಳ್ಳು ನಿನ್ನ ಬಾಯಲ್ಲಿ, ನಿನ್ನ ಹೃದಯದಲ್ಲಿ, ನಿನ್ನ ಜೀವಿತದಲ್ಲಿ ಇದ್ರೆ, ಈ ಸುಳ್ಳು ಒಂದಲ್ಲ ಒಂದು ದಿನ ನಿನ್ನ ನರಕದಲ್ಲಿ ಹಾಕುತ್ತದೆ. ಯೇಸು ಸ್ವಾಮಿಯ ಹುಟ್ಟು ಏನ್ ಹೇಳ್ತಾ ಇದೆ? ಸತ್ಯದ ಕುರಿತು. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ನ ಮುಖದ ಮೇಲೆ ಎಂಜಿಲನ್ನು ಉಗಿದ್ರು ಪರವಾಗಿಲ್ಲ, ನನ್ನನ್ನು ಅವಮಾನ ಪಡಿಸಿದ್ರು ಪರವಾಗಿಲ್ಲ, ನನ್ನನ್ನ ಶಿಲುಬೆಗೆ ಹಾಕಿದ್ರು ಪರವಾಗಿಲ್ಲ, ಆ ಸತ್ಯದ ಕುರಿತು ಸಾಕ್ಷಿಯಾಗಿ ಇರುವುದು, ಸಾಕ್ಷಿಯನ್ನ ಹೇಳುವುದಕ್ಕಾಗಿ ಈ ಲೋಕಕ್ಕೆ ಬಂದವನು ನಾನು. ಆಮೆನ್, ಹಲ್ಲೆಲೂಯಾ. ಸತ್ಯದ ಕುರಿತು ಸಾಕ್ಷಿಯನ್ನ ಹೇಳುವುದಕ್ಕಾಗಿ ಈ ಲೋಕಕ್ಕೆ ಬಂದವನು. ಸುಳ್ಳಾದದ್ದನ್ನ ಯಾವುದೊಂದಾಡು, ಸುಳ್ಳಾದ ನನ್ನನು ಸತ್ಯವಾಗಿ ಮಾಡಿದೆ, ಬಲಿಯಾದ ನನ್ನನು ನಿನ್ನ ಕಣ್ಗಳು ಸುಳ್ಳಾದ ನನ್ನನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನನ್ನನು ನಿನ್ನ ಕಣ್ಗಳು ಕಂಡಿತು, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಹಲ್ಲೆಲೂಯಾ. ನೋಡಿ, ಸುಳ್ಳಾಗಿರೋ ಲೋಕದಲ್ಲಿರುವಾಗ ಸುಳ್ಳು, ಮತ್ತೆ ಯಾವಾಗಾದ್ರೆ ಕ್ರಿಸ್ತನ ಹತ್ತಿರಕ್ಕೆ ಬಂದು ಕ್ರಿಸ್ತನ ಕುರಿತಾಗಿ ಏನೇ ಆಗ್ಲಿ ಪ್ರಾಣ ಹೋಗ್ತಾ ಇದ್ರು ಕೂಡ ಈ ಸುಳ್ಳು ಅನ್ನೋದು ನಿನ್ನ ನಾಲಿಗೆಯ ಮೇಲೆ ಇರಬಾರ್ದು. ಸತ್ಯ. ಯೇಸು ಸ್ವಾಮಿ ತನ್ನ ಪ್ರಾಣ ಹೋಗ್ತಾ ಇದ್ರು, ಎಷ್ಟು ಅವಮಾನ ಪಡಿಸ್ತಾ ಇದ್ರು, ಎಷ್ಟು ಏಟುಗಳು ತಿಂತಾ ಇದ್ರು ಕೂಡ, ಎಷ್ಟು ಕೊರಡೆ ಏಟುಗಳು ಹೊಡಿತಾ ಇದ್ರು, ಬಟ್ ಸತ್ಯದ ಕುರಿತು ಸಾಕ್ಷಿ ಹೇಳುವುದಕ್ಕಾಗಿ ಈ ಲೋಕದಕ್ಕೆ ಬಂದನು. ಪಿಲಾತನು ಬಂದು ಏನ್ ಹೇಳ್ತಾ ಇದ್ದಾನೆ? ಏನ್ ಹೇಳ್ದ ಸ್ಟಾರ್ಟಿಂಗ್? ನೀನು ನಿಜವಾಗ ಅದಕ್ಕೆ ಪಿಲಾತನು, ಹಾಗಾದರೆ ನೀನು ಅರಸನು ಹೌದಲ್ಲವೇ ಎಂದನು. ನೀನು ಅರಸನು ಹೌದಲ್ಲವೇ, ನೀನು ರಾಜನ ಹೌದಲ್ಲವೇ ಅಂತ ಹೇಳಿದಾಗ ಯೇಸು ಸ್ವಾಮಿ ಅವನಿಗೆ ನನ್ನನ್ನು ಅರಸನೆಂದು ನೀನೇ ಹೇಳಿದ್ಯಾ, ನೀನೇ ರಾಜನೆಂದು ಹೇಳ್ತಾ ಇದೆಯಾ? ಎಸ್, ದಿಸ್ ಇಸ್ ಟ್ರೂ. ಆಮೆನ್. ಐ ಆಮ್ ದ ಕಿಂಗ್ ಆಫ್ ದ ಕಿಂಗ್, ಲಾರ್ಡ್ ಆಫ್ ದ ಲಾರ್ಡ್. ಹಲ್ಲೆಲೂಯಾ. ನಾನು ರಾಜಾದಿರಾಜನು, ಕರ್ತರ ಕರ್ತನು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಆ ರಾಜನು ಸೀಟ್ ಮೇಲೆ ಕುತ್ಕೊಂಡಿದ್ದಾನೆ, ಸಿಂಹಾಸನದಲ್ಲಿ. ನಮ್ಮ ಪರಲೋಕದ ರಾಜನು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕಾಗಿ, ನಮ್ಮೆಲ್ಲರ ಮೇಲನ್ನ ಹೊಂದಿಕೊಳ್ಳುವುದಕ್ಕಾಗಿ ಆತನು ಶಿಲುಬೆಯಲ್ಲಿ ಮರಣವನ್ನ ಹೊಂದಿದ್ದಾನೆ. ಆಮೇನ್. ಗೋದಲಿಯಿಂದ ಎಲ್ಲಿಗೆ ಬಂದಿದ್ದಾನೆ? ಶಿಲುಬೆಗೆ. ಹಲ್ಲೆಲೂಯಾ. ಹುಟ್ಟದಾಗೂ ಕೂಡ ಆತನಿಗೆ ಮರಣ ಸಾಯಿಸಬೇಕು ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ರು. ಆ ಮರಣದಲ್ಲೂ ಸಹ ಎಂಡಿಂಗ್ ಕೂಡ ಆತನು ಕ್ಲಿಯರ್ ಮಾಡಿದ ತಂದೆ ಚಿತ್ತವನ್ನ. ಆಮೇನ್. ಕಂಪ್ಲೀಟ್ ಮಾಡಿ ಶಿಲ್ಬೆ ಹತ್ತಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ? ಯೆರೆಮೀಯ 5:25 ವಚನ ಏನಂತ ಹೇಳ್ತಾ ಇದೆ? ನಿಮಗೆ ಮೇಲುಗಳನ್ನ, ನಿಮಗೆ ಮೇಲುಗಳು ಆಗದೆ ಇರೋದಕ್ಕೆ ಕಾರಣ ಏನ? ನಿನ್ನ ಪಾಪವೇ ನಿನ್ನ ಮೇಲಿಗೆ ಅಡ್ಡಿ ಆಗಿದೆ. ನಿನ್ನ ಅಪರಾಧಗಳು ಇವುಗಳನ್ನು ತಪ್ಪಿಸಿ ಬಿಟ್ಟಿವೆ. ನಿಮ್ಮ ಪಾಪಗಳು ನಿಮಗೆ ಮೇಲನ್ನು ತಡೆದಿವೆ. ನಿನ್ನ ಪಾಪಗಳೇ ನಿನಗೆ ಮೇಲನ್ನು ತಡೆದಿವೆ. ಈ ದಿನ, ಈ ಕ್ರಿಸ್ಮಸ್ ಹಬ್ಬದ ದಿನದಂದು ಯೇಸು ಸ್ವಾಮಿಯ ಹುಟ್ಟು ಹೇಳ್ತಾ ಇದೆ, ಕತ್ತಲನ್ನ ತೆಗೆದು ಹಾಕಿ ಬೆಳಕನ್ನು ಕೊಡುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತೊಂದು, ನಾನು ನನ್ನ ಚಿತ್ತದಂತೆ ನಡೆಯದೆ ಕರ್ತನ ಚಿತ್ತವನ್ನ ಮಾಡುವುದಕ್ಕಾಗಿ ನಾನು ಈ ಲೋಕಕ್ಕೆ ಬಂದಿದ್ದೇನೆ. ಮತ್ತು ಮೂರನೇದು, ಸತ್ಯದ ಕುರಿತಾಗಿ ನಾನು ಸಾಕ್ಷಿ ಹೇಳುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದೇನೆ. ಆಮೆನ್, ಹಲ್ಲೆಲೂಯಾ. ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ಈ ಕ್ರಿಸ್ಮಸ್ ಕ್ರಿಸ್ತನನ್ನ ಬಿಟ್ಟು ಸೆಲೆಬ್ರೇಟ್ ಮಾಡಬಾರ್ದು, ಕ್ರಿಸ್ತನೊಟ್ಟಿಗೆ ಆಚರಣೆ ಮಾಡಬೇಕು. ಆಮೆನ್, ಹಲ್ಲೆಲೂಯಾ. ಅದಕ್ಕೋಸ್ಕರ ರಾಬರ್ಟ್ ಬ್ರದರ್ ಈ ರೀತಿಯಲ್ಲಿ ಹೇಳಿದ್ದಾರೆ. ಏನಂತ? ಪರಿಶುದ್ಧಾತ್ಮ ದೇವರು ನಮಗಾಗಿ ಕಾಯ್ತಾ ಇದ್ದಾರಂತೆ. ಏನಂತೆ? ಆ ಪವಿತ್ರ ಆತ್ಮನು ಯೇಸು ಸ್ವಾಮಿಯ ಹಾಗೆ ಆಗ್ಬೇಕು ಅಂತ ಈ ಕ್ರಿಸ್ಮಸ್ ಅಲ್ಲಿ ಏನಂತ ಆಸೆನಾ ಸಹಾಯ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ನಮ್ಮನ್ನು ನಾವು ಎಚ್ಚೆತ್ತುಕೊಳ್ಳೋಣ. ಆಮೆನ್.
ಕ್ರಿಸ್ತನ ಹುಟ್ಟು ಈ ರೀತಿಯಲ್ಲಿ ಹೇಳ್ತಾರೆ. ನಮ್ಮ ಜನ್ಮ, ನಾವು ದೀಕ್ಷಾ ಸ್ನಾನ ಹೊಂದಿಕೊಂಡಿದ್ದೀವಿ. ನಮ್ಮ ಹುಟ್ಟು ಯಾವ ರೀತಿಯಲ್ಲಿ ಹೇಳ್ತಾ ಇದೆ, ಏನಂತ ಹೇಳ್ತಾ ಇದೆ? ನಮ್ಮ ಹೃದಯಗಳನ್ನ ಪರೀಕ್ಷೆ ಮಾಡ್ಕೊಳ್ರೆ. ನೀನು ಕೂಡ ದೀಕ್ಷಾ ಸ್ನಾನವನ್ನು ಹೊಂದಿಕೊಂಡಿದ್ಯಾ, ಕ್ರಿಸ್ತನ ಭಾರವನ್ನು ಹೊತ್ಕೊಂಡಿದ್ಯಾ? ಏನು ಮಾಡ್ತಾ ಇದೆಯಾ ನೀನು? ನಿನ್ನ ಹೃದಯಗಳನ್ನ ಪರೀಕ್ಷೆ ಮಾಡಿಕೊಳ್ರೆ. ಹಲ್ಲೆಲೂಯ, ಹಲ್ಲೆಲೂಯ. ಮತ್ತು 4ನೇದು 1ನೇ ಯೋಹಾನ 4ನೇ ಅಧ್ಯಾಯ 10ನೇ ವಚನ. 1ನೇ ಯೋಹಾನ 4ನೇ ಅಧ್ಯಾಯ 10ನೇ ವಚನ. ನಾವು ದೇವರನ್ನು ಪ್ರೀತಿಸಿದರಲ್ಲಿ ಅಲ್ಲ, ನಾವು ದೇವರನ್ನು ಪ್ರೀತಿಸಿದರಲ್ಲಿ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿ ಕೊಟ್ಟದ್ದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ಹಲ್ಲೆಲೂಯ. 4ನೇದೇನು? ಆತನ ಹುಟ್ಟು ಏನ್ ಹೇಳ್ತಾ ಇದೆ? ಈ ದಿನ ನಾನು ತೊಟ್ಲಲ್ಲಿ ಇದ್ದೀನಿ, ಗೋದ್ಲಲ್ಲಿ ಇದ್ದೀನಿ. ನಾಳೆ ದಿನ ಏನ್ ಹೇಳ್ತಾ ಇದೆ ಗೊತ್ತಾ? ಇದೇ ಬಾಲ ಯೇಸು ದೊಡ್ಡವರಾಗಿ ಕ್ರಿಸ್ತ ನಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ ತನ್ನ ಮಗನನ್ನು ಕಳುಹಿಸಿ ಕೊಟ್ಟದ್ದರಲ್ಲಿ, ನನ್ನನ್ನು ಕಳಿಸಿಕೊಟ್ಟಿರೋದು ಏನಕ್ಕೆ ಗೊತ್ತಾ? ನಾನು ನಿಮ್ಮೆಲ್ಲರಿಗಾಗಿ ಸಾಯೋದಿಕ್ಕಾಗಿ, ನಿಮ್ಮ ಪಾಪಗಳನ್ನೆಲ್ಲ ನನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣವನ್ನು ಹೊಂದುವುದಕ್ಕಾಗಿ. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ ನಿಮ್ಮ ಪಾಪಗಳನ್ನೆಲ್ಲ ಆತನು ಹೊತ್ಕೊಂಡಿದ್ದಾನೆ ಅಂದ್ರೆ ನಮ್ಮನ್ನ ಕ್ರಿಸ್ತನೊಟ್ಟಿಗೆ, ದೇವರೊಟ್ಟಿಗೆ ಒಂದು ಮಾಡುವುದಕ್ಕಾಗಿ. ಆಮೇನ್. ನೀನು ದೇವರ ಹತ್ರ ಒಂದಾದ್ರೆ ನಿನಗೆ ಬೇಕಾಗಿರುವಂತದ್ದೆಲ್ಲವೂ ಒದಗಿಸುತ್ತದೆ. ನೀನು ದೇವರ ಹತ್ರ ಒಂದಾದ್ರೆ ಖಂಡಿತವಾಗಿ ದೇವರು ನಿನ್ನ ಜೀವಿತದಲ್ಲೇ ಬಲವಾದಂತ ಕಾರ್ಯವನ್ನ ಮಾಡಲು ಶಕ್ತನಾಗಿದ್ದಾನೆ. ಆಮೇನ್. ನೀನು ದೇವರ ಹತ್ರ ಒಂದಾಗುವುದಕ್ಕಾಗಿ ಇಲ್ಲಿ ಯೇಸು ಸ್ವಾಮಿ ಮರಣವನ್ನ ಹೊಂದಿದ್ದಾರೆ. ಆಮೇನ್. ಕ್ರಿಸ್ತನ ಹುಟ್ಟು ಏನ್ ಹೇಳ್ತಾ ಇದೆ? ನಿನ್ನ ಪಾಪಗಳನ್ನ ನಾನು ನಿವಾರಣೆ ಮಾಡುತ್ತೇನೆ. ಆಮೇನ್, ಹಲ್ಲೆಲೂಯ. ಒಂದು ಕನ್ನಡ ಸಾಂಗ್ ಐತೆ, ಶ್ರೀಯೇಸು ನಮ್ಮ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪವಿಲ್ಲ ದಷ್ಟು ಪಾಪ ನನ್ನಿಂದ ತೆಗೆಯಲು, ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು, ನನಗಾಗಿ ಬಂದನ. ಯಾರಿಂದ ತೆಗೆಯಲು? ನನ್ನಿಂದ. ಪಕ್ಕದಲ್ಲಿರೋರ್ಗೆ ನನ್ನಿಂದ. ನೆಕ್ಸ್ಟ್ ಕ್ರಿಸ್ಮಸ್ ಒಳಗಡೆ ಅನೇಕರ ಪಾಪಗಳನ್ನ ತೆಗೆಯಲು ನಾನೇ ಉಪಯೋಗಿಸ್ಕೊಳ್ತಾರೆ. ನನ್ನನ್ನೇ ದೇವರು ಉಪಯೋಗಿಸಿಕೊಳ್ಳುವ ಹಾಗೆ ಪ್ರಾರ್ಥಿಸು. ಆಮೇನ್. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದನ. ನಾನ್ ನಿನ್ನನ್ನೇ ತೆಗಿಬೇಕು. ಆಮೇನ್. ದೇವರು ನೋಡಿ ಮನುಷ್ಯನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ, ನಿನ್ನಿಂದನೇ ಪಾಪವನ್ನ ತೆಗೆಯಲು ಶಕ್ತಿಯನ್ನು ಕೊಟ್ಟಿದ್ದಾನೆ. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ಚೇರ್ ಮೇಲೆ ಸ್ಟಾರ್ಟ್ ತೆಗೆ. ಹಲ್ಲೆಲೂಯ. ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ನಿನ್ನಿಂದಲೇ ಇತರರ ಪಾಪಗಳನ್ನ ತೆಗಿಬೇಕು. ನಿನ್ನ ಮನೆಯಲ್ಲಿರುವಂತ ಪಾಪಗಳನ್ನ ತೆಗಿಬೇಕು. ನಿನ್ನ ಒಡ ಹುಟ್ಟಿದವರಲ್ಲಿ ಅನೇಕ ಪಾಪಗಳಿರ್ತವೆ. ದೇವರ ಹತ್ರ ಒಂದಾಗದೆ ಇರುವಂತ ಪಾಪಗಳು ಏನಿದ್ರು ಕೂಡ ನಿನ್ನ ಕುಟುಂಬದಲ್ಲಿ, ನಿನ್ನ ಕಾಲೇಜಲ್ಲಿ, ನಿನ್ನ ಸ್ನೇಹಿತರಲ್ಲಿ, ನೀನು ಇರುವಂತ ಎಲ್ಲ ಸ್ಥಳಗಳಲ್ಲೂ ಕೂಡ ಅದನ್ನ ಮತ್ತೊಬ್ಬರ ದೇವರೇ ಬಂದು ತೆಗಿತಾನೆ ಅಂತಲ್ಲ, ನಿನ್ನಿಂದ ತೆಗೆಯೋದಕ್ಕಾಗಿ ನಿನ್ನನ್ನ ಯೇಸು ಕ್ರಿಸ್ತನ ಪ್ರತಿಬಿಂಬವಾಗಿ ಈ ಲೋಕದಲ್ಲಿ ಇಟ್ಟಿದ್ದಾರೆ. ಆಮೇನ್. ಈ ಕ್ರಿಸ್ಮಸ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ನಮ್ಮೆಲ್ಲರ ಪಾಪಗಳನ್ನ ಯಾವ ರೀತಿಯಲ್ಲಿ ತೆಗೆದನೋ ಅದೇ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿರುವಂತ ನಾವುಗಳು ನನ್ನಿಂದ ಇತರರ ಪಾಪಗಳನ್ನ ತೆಗೆಯುವುದಕ್ಕಾಗಿ ದೇವರು ಈ ಲೋಕದಲ್ಲಿ ಇಟ್ಟಿದ್ದಾರೆ. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಐದನೇ ಪಾಯಿಂಟ್. ಓಕೆ. 1ನೇ ಯೋಹಾನ 4ನೇ ಅಧ್ಯಾಯ 14ನೇ ವಚನ. ತಂದೆಯು ತನ್ನ ಮಗನನ್ನು ಲೋಕ ರಕ್ಷಕನನ್ನಾಗಿ ಕಳುಹಿಸಿ ಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ, ಅದರ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೇವೆ. ಯೇಸು ದೇವರ ಮಗನಾಗಿದ್ದಾನೆಂದು ಯಾವನು ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ. ಓಕೆ. 1ನೇ ಯೋಹಾನ 3ನೇ ಅಧ್ಯಾಯ 3:8 ವಚನ. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಆಮೆನ್.
ಸೈತಾನನ ಕೆಲಸಗಳನ್ನ ಲಯ ಮಾಡುವುದಕ್ಕೋಸ್ಕರನೇ ದೇವ ಕುಮಾರನು ಹುಟ್ಟಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಯೇಸು ಸ್ವಾಮಿಯ ಹುಟ್ಟು ಏನ್ ಹೇಳ್ತಾ ಇದೆ ಗೊತ್ತಾ? ಸೈತಾನನ ಕಾರ್ಯಗಳನ್ನ ಲಯಪಡಿಸುವುದಕ್ಕೋಸ್ಕರ ಆತನು ಈ ಲೋಕಕ್ಕೆ ಪ್ರತ್ಯಕ್ಷನಾದನು. ಆಮೆನ್, ಹಲ್ಲೆಲೂಯಾ. ಆತನ ಹುಟ್ಟು ಇಷ್ಟೊಂದು ಹೇಳ್ತಾ ಇದ್ರೆ ನಮ್ಮ ಹುಟ್ಟು ಏನ್ ಹೇಳ್ತಾ ಇದೆ? ನಮ್ಮ ಜನ್ಮ ಏನ್ ಹೇಳ್ತಾ ಇದೆ? ನಾವು ಕೂಡ ಕ್ರಿಸ್ತನಲ್ಲಿ ಎರಡನೆಯ ಮೊದಲನೇ ಸಾರಿ ತಾಯಿಯ ಗರ್ಭದಿಂದ ಹುಟ್ಟಿದ್ದೀವಿ. ಎರಡನೇ ಸಾರಿ ಆತನ ರಕ್ತ ಮತ್ತು ಆತನ ಆತ್ಮನ ಮೂಲಕ, ನೀರಿನ ಮೂಲಕ ನಾವು ಹುಟ್ಟಿ ಈ ಲೋಕಕ್ಕೆ ಬಂದಿದ್ದೀವಿ. ಆಮೆನ್, ಹಲ್ಲೆಲೂಯಾ. ದೀಕ್ಷಾ ಸ್ನಾನದ ಮೂಲಕ ಹುಟ್ಟಿದ್ದೀವಿ. ಹಲ್ಲೆಲೂಯಾ. ಈ ಹುಟ್ಟು ಏನ್ ಹೇಳ್ತಾ ಇದೆ? ಸೈತಾನನ ಕೆಲಸಗಳನ್ನ ಲಯಪಡಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಆಮೆನ್, ಹಲ್ಲೆಲೂಯಾ. ಸೈತಾನನ ಕಾರ್ಯಗಳನ್ನ ಲಯಪಡಿಸುವುದಕ್ಕೋಸ್ಕರ. ಆಮೆನ್. ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ಈ ಕ್ರಿಸ್ಮಸ್ ನಿಜವಾಗಲು ಕ್ರಿಸ್ತನೊಟ್ಟಿಗೆ ಒಂದಾಗುವುದೇ ನಿಜವಾದಂತ ಕ್ರಿಸ್ಮಸ್. ಆಮೆನ್. ಸೈತಾನನ ಕೆಲಸಗಳನ್ನ ಲಯಪಡಿಸುವುದೇ ನಿಜವಾದಂತ ಕ್ರಿಸ್ಮಸ್. ಹಲ್ಲೆಲೂಯಾ. ಆ ಸೈತಾನನ ಆಲೋಚನೆಗಳು ನಿನ್ನಲ್ಲೇ ಇದೆಯೇನೋ, ನಿನ್ನ ಕುಟುಂಬದಲ್ಲೇ ಇದೆಯೇನೋ, ನಿನ್ನ ಕೆಲಸದ ಹತ್ರ, ನಿನ್ನ ಸೇವೆಯಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಬಿಸ್ನೆಸ್ ಅಲ್ಲಿ, ನಿನ್ನ ಹೋಗುವಂತ ಮಾರ್ಗದಲ್ಲೇ ಸೈತಾನನ ಕೆಲಸಗಳು ಇದೆಯೇನೋ, ಅದನ್ನ ಲಯ ಮಾಡುವಂತ ಶಕ್ತಿ ನಿನ್ನಲ್ಲಿಯೇ ಇಟ್ಟಿದ್ದಾನೆ. ಬಟ್ ನೀನು ನಿನ್ನ ಚಿತ್ತದಂತೆ ನಡೀತಾ ಇದೆಯಾ? ಕರ್ತನ ಚಿತ್ತದಂತೆ ನಡೆಯುತ್ತಾ ಇದ್ರೆ ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರ ಅಂದು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾನೆ. ಇಂದು ಅದೇ ಯೇಸು ನಮ್ಮ ಒಳಗಡೆ ಇದ್ದುಕೊಂಡು ಸೈತಾನನ ಕೆಲಸಗಳನ್ನ, ಮಾಟ ಮಂತ್ರ ಶಕ್ತಿಗಳನ್ನ, ದುಷ್ಟ ಶಕ್ತಿಗಳ ಆಲೋಚನೆಗಳನ್ನ ಎಲ್ಲವನ್ನ ಲಯಪಡಿಸುವುದಕ್ಕೋಸ್ಕರ ಈ ದಿನ ನಿನ್ನನ್ನೇ ಆರಿಸಿಕೊಂಡಿದ್ದಾನೆ. ಆಮೆನ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ 5 ಪಾಯಿಂಟ್ಗಾಗಿ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ಒಂದೇ ಒಂದು ನಿಮಿಷ. ಇನ್ನು 5 ನಿಮಿಷದಲ್ಲಿ ಮುಗಿಸ್ತೀನಿ. ಇನ್ನು 4 ನಿಮಿಷ. 1 ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳಿ. ಮೌನವಾಗಿದ್ದು ನಿನ್ನ ಮನಸ್ಸಾಕ್ಷಿಯೊಟ್ಟಿಗೆ ಪವಿತ್ರಾತ್ಮನು ಮಾತನಾಡ್ತಾ ಇದ್ದಾರೆ. ಯೇಸು ಸ್ವಾಮಿಯ ಹುಟ್ಟು ಹೇಳ್ತಾ ಇದೆ. ಥ್ಯಾಂಕ್ ಯು ಜೀಸಸ್ ಗಾಡ್. ನಾನು ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ಈ ಲೋಕಕ್ಕೆ ಬಂದೆನು. ಕತ್ತಲನ್ನ ಹೋಗಲಾಡಿಸಿ ಬೆಳಕಾಗಿ ಇರುವುದಕ್ಕಾಗಿ ಈ ಲೋಕಕ್ಕೆ ಬಂದೆನು. ಸೈತಾನನ ಕೆಲಸಗಳನ್ನ ಲಯಪಡಿಸುವುದಕ್ಕೋಸ್ಕರ ನಾನು ಈ ಲೋಕಕ್ಕೆ ಬಂದಿದ್ದೇನೆ. ಸತ್ಯದ ಕುರಿತಾಗಿ ಸಾಕ್ಷಿ ಹೇಳುವುದಕ್ಕಾಗಿ ಈ ಲೋಕಕ್ಕೆ ಬಂದೆನು. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊ ಇವರೇ. ನಾನು ಕೂಡ ಇದರಲ್ಲಿ ದೃಢವಾಗಿರ್ಬೇಕಪ್ಪ. ನಾನು ತಪ್ಪು ಮಾಡಿ ದೇವರ ಹತ್ರ ಪಶ್ಚಾತ್ತಾಪ ಪಡ್ತೇನೆ. ದೇವರೇ, ನನ್ನನ್ನು ಕ್ಷಮಿಸು. ಈ ಕ್ರಿಸ್ಮಸ್ ನನ್ನನ್ನು ನಿನ್ನಲ್ಲಿ ಒಂದು ಮಾಡಪ್ಪ. ನಿನ್ನ ಚಿತ್ತದಲ್ಲಿ ಕರ್ತೇನೆ, ನಿನ್ನ ಚಿತ್ತದಂತೆ ನಡೆಯುವುದರಲ್ಲಿ ಒಂದು ಮಾಡಪ್ಪ. ಓ ಥ್ಯಾಂಕ್ ಯು ಜೀಸಸ್. ಏನಂತೆ ಇವಾಗ ಗೋದಲಿ ಹತ್ತಿಗೆ ಬರ್ರಿ. 2ನೇ ಅಧ್ಯಾಯ 7ನೇ ವಚನ. ಇನ್ನು 4 ನಿಮಿಷ ಕಂಪ್ಲೀಟ್ ಮಾಡ್ಬಿಡ್ತೀನಿ. 2ನೇ ಅಧ್ಯಾಯ 7ನೇ ವಚನ. ಹಲ್ಲೆಲೂಯಾ. ಇನ್ನು ಅನೇಕ ವಿಷಯಗಳಿದಾವೆ ಅದರ ಕುರಿತು, ಬಟ್ ಸಾಕು ಇವಾಗ ಈ 5 ಪಾಯಿಂಟ್. ಓಕೆ. ಆಕೆಯು ತನ್ನ ಚೊಚ್ಚಲ ಮಗನನ್ನ ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಛತ್ರದಲ್ಲಿ ಸ್ಥಳ ಇಲ್ಲದ ಕಾರಣ ಎಲ್ಲಿ ಮಲಗಿಸಿದಾರೆ? ಗೋದಲಿಗೆ ಡೈರೆಕ್ಟ್ ಹೋಗಿ ಯೇಸು ಸ್ವಾಮಿನ ಮಲಗಿಸ್ಬಿಟ್ರಾ? ಹೋಗೋದಕ್ಕಿಂತ ಮುಂಚೆ ಕೆಲವು ಕೆಲಸಗಳು ನಡಿಬೇಕು. ಪರಕೆ ಎತ್ಕೋಬೇಕು. ಏನ್ ಎತ್ಕೋಬೇಕು? ಪರಕೆ ಎತ್ಕೋಬೇಕು. ಮರಮೆತ್ಕೋಲ್ಲ. ಓಕೆ, ಗುಡಿಸ್ಕೊಂಡು ಕ್ಲೀನ್ ಮಾಡಬೇಕು. ಆಮೇನ್, ಹಲ್ಲೆಲೂಯಾ. ಮೇರಿ ಯೇಸು ಸ್ವಾಮಿ ಎತ್ಕೊಳ್ಳೋದೇ ಅಲ್ಲ, ಯೇಸು ಸ್ವಾಮಿ ಎತ್ಕೊಂಡಿರೋದಕ್ಕೆ ಪರಕೆ ಹಿಡಿಯೋದು ಗೊತ್ತು. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ.
ನೋಡಿ, ನನ್ನಿಂದ ಈ ಪಾಪವನ್ನ ತೆಗೆಯಲು, ಆಮೇನ್. ನನ್ನಿಂದ ಇದನ್ನ ಶುದ್ಧ ಮಾಡಲು ಕೂಡ ನನಗೆ ಗೊತ್ತು, ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಮೇರಿ ಏನ್ ಮಾಡ್ತಾ ಇದ್ದೆ? ಪರಕೆ ಎತ್ಕೊಂಡಿದ್ದೆ. ಜೋಸೆಫ್ ಏನ್ ಮಾಡ್ತಾ ಇದಾರೆ? ಮರ ಇಟ್ಕೊಂಡಿದಾರೆ. ಮೇರಿ ಕಸ ಹೊಡಿತಾ ಇದ್ರೆ ಇವರು ಜೋಸೆಫ್ ಏನ್ ಮಾಡ್ತಾ ಇದಾರೆ? ಅಲ್ಲಿರುವಂತ ಸಗಣಿ ಎಲ್ಲ ಎತ್ಕೊಂಡು ಹೊರಗಡೆ ಹಾಕ್ತಾ ಇದಾರೆ. ಹಲ್ಲೆಲೂಯ. ಗೋದಲಿ ಪಶುಗಳು ನಿವಾಸ ಮಾಡುವಂತ ಸ್ಥಳ. ಜೋಸೆಫ್ ಸಗಣಿ ಎತ್ತಾಕಿದಾರೆ, ಮೇರಿ ಟೋಟಲ್ ಆಗಿ ಇಬ್ಬರು ಉದ್ದೇಶ ಏನು? ಯೇಸು ಸ್ವಾಮಿಗೆ ಸೇವೆ ಮಾಡುತ್ತೆ, ಆಮೇನ್. ಹಲ್ಲೆಲೂಯ. ಈ ಅಂತ್ಯ ದಿನಗಳಲ್ಲಿ, ಓಕೆ, ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 12ನೇ ವಚನ, ಬೇಗ. ನನಗೆ ಗೊತ್ತಿಲ್ಲ ಎಂಬುದಾಗಿ ನೆವ ಹೇಳಿದ್ರೆ ಸಾಲದು. ಎಸ್, ಓದು ಬೇಗ. ಇದು ನನಗೆ ಗೊತ್ತಿರಲಿಲ್ಲ ಎಂದು ಮೈಕಲ್ ಹೇಳ್ತಾರೆ. ಇದು ನನಗೆ ಗೊತ್ತಿರಲಿಲ್ಲ ಎಂದು ನೀನು ನೆವ ಹೇಳಿದರೆ. ಇದು ಪರ್ಕ ಹಿಡಿಯೋದು ನನಗೆ ಗೊತ್ತಿಲ್ಲ ಎಂದು ನೀನು ನೆವ ಹೇಳಿದರೆ. ನನ್ನನ್ನು ನಾನು ಶುದ್ಧಿ ಮಾಡಿಕೊಳ್ಳೋದು ಗೊತ್ತಿಲ್ಲ, ನಾನು ಕರೆಕ್ಟ್ ಆಗಿ ದೇವರ ಚಿತ್ತದಲ್ಲಿ ನಡೆಯೋದು ಗೊತ್ತಿಲ್ಲ, ಸತ್ಯದ ಕುರಿತು ಸಾಕ್ಷಿ ಹೇಳುವುದನ್ನ ನನಗೆ ಗೊತ್ತಿಲ್ಲ, ನಾನು ನನ್ನ ಚಿತ್ತದಂತೆ ನಡೆಯದೆ ಕರ್ತನ ನನ್ನನ್ನು ಕಳುಹಿಸಿಕೊಟ್ಟಾತನ ಚಿತ್ತದಂತೆ ನಡೆಯಬೇಕು ಎಂಬುದಾಗಿ ನನಗೆ ಗೊತ್ತಿಲ್ಲ, ಮತ್ತು ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರ ನನ್ನನ್ನ ಈ ಸ್ಥಳದಲ್ಲಿ ಇರುವಂತ ಪ್ರದೇಶಗಳು ಇಟ್ಟಿದ್ದಾರೆ ಎಂಬುದಾಗಿ ನನಗೆ ಗೊತ್ತಿಲ್ಲ ಎಂಬುದಾಗಿ ನೆವ ಹೇಳಬಾರ್ದು. ಹೃದಯ ಶೋಧಕನು ಗ್ರಹಿಸುವುದಿಲ್ಲವೋ? ಹೃದಯ ಶೋಧಕನು ಗ್ರಹಿಸುವುದಿಲ್ಲವೋ? ಆಮೇಲೆ ನಿನ್ನ ಆತ್ಮವನ್ನು ಕಾಯುವಾತನು, ನಿನ್ನ ಆತ್ಮವನ್ನ ಕಾಯುವಾತನು ತಿಳಿಯುವುದಿಲ್ಲವೋ? ಪ್ರತಿಯೊಬ್ಬನ ಕರ್ಮಕ್ಕೆ ಪ್ರತಿಫಲವನ್ನು ಕೊಡದೆ ಬಿಟ್ಟಾನೆ. ಪ್ರತಿಯೊಬ್ಬನ ಕರ್ಮಕ್ಕೆ ಪ್ರತಿಫಲವನ್ನ ಕೊಡದೆ ಬಿಟ್ಟಾನ. ಹುಷಾರ್. ಇದು ನನಗ್ ಗೊತ್ತಿಲ್ಲ, ಅದು ನನಗ್ ಗೊತ್ತಿಲ್ಲ ಎಂಬುದಾಗಿ ನೆಪಗಳನ್ನ ಹೇಳ್ಬೇಡ್ರಿ. ಇನ್ನ ಮೇಲೆ ಈ ಕ್ರಿಸ್ಮಸ್ ಅಲ್ಲಿ ಒಂದು ಡಿಸಿಷನ್ ತೆಗೆದುಕೊಂಡ್ರೆ, ಕರ್ತನ ನಿಮಿತ್ತ ನಾನು ನೆಪಗಳನ್ನ ಹೇಳೋದಿಲ್ಲ. ಯೇಸು ಸ್ವಾಮಿಯ ಹುಟ್ಟು ಏನ್ ಹೇಳ್ತಾ ಇದೆ? ಆತನ ಚಿತ್ತವನ್ನ ಮಾಡುವುದಕ್ಕಾಗಿ ಅವಮಾನವನ್ನು ಕೂಡ ಭರಿಸುವುದಕ್ಕೆ ಸಿದ್ಧನಾದೆ ಹೊರತು, ಎಂಜಲನ್ನ ಉಗಿಸ್ಕೊಳ್ಳೋದಕ್ಕಾದ್ರೂ ಸಿದ್ಧನಾದೆ ಹೊರತು, ಎಲ್ಲ ಪಾಪಗಳನ್ನ ಮಾಡದೇ ಇರುವಂತ ತಪ್ಪುಗಳನ್ನೆಲ್ಲ ಮೇಲೆ ಹಾಕೊಳ್ಳೋದಕ್ಕಾದ್ರೂ ಸಿದ್ಧನಾದೆ ಹೊರತು, ತಪ್ಪಿಸಿಕೊಂಡು ಓಡೋಗೋದಿಕ್ಕೆ ಪ್ರಯತ್ನ ಮಾಡ್ಲಿಲ್ಲ. ಹಲ್ಲೆಲೂಯಾ. ಗೆತ್ಸೆಮನೆ ತೋಟದಲ್ಲೇ ಜಸ್ಟ್ ಒಂದು ಮಾತು ಹೇಳಿದ್ರೆ ಲಕ್ಷಾಂತರ ದೂತರು ಬಂದು ಆತನ ಪಕ್ಷವಾಗಿ ಹೋರಾಡಿ ತಪ್ಪಿಸುವಂತ ಬಲ ಇದ್ರೂ ಕೂಡ ಆತನು ಶಿಲುಬೆಯ ಮರಣಕ್ಕೆ, ಶಿಲುಬೆಯಲ್ಲಿ ಪ್ರಾಣವನ್ನ ಹೊಂದುವುದಕ್ಕೆ ವಿಧೇಯನಾದನು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಗೋದಲಿ ಕ್ಲೀನ್ ಮಾಡ್ತಾ ಇದ್ದೆ. ಆಮೇನ್. ಜೋಸೆಫ್, ಮರಿಯಮ್ಮ, ಇದೇ ಜೋಸೆಫ್ ಏನ್ ಹೇಳ್ತಾ ಇದ್ದಾರೆ ಮೊದಲನೇ ಅಧ್ಯಾಯದಲ್ಲಿ? ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನನ್ನ ಕಡೆಗೆ ನೋಡ್ರೆ, ಯೇಸು ಸ್ವಾಮಿ ಮರಿಯಳ ಗರ್ಭದಲ್ಲಿ ಇದ್ದಿದ ತಕ್ಷಣ ಬಿಟ್ಟು ಓಡೋಗ್ಬೇಕು ಅನ್ಕೊಂತಾ ಇದ್ದ. ಬಿಟ್ಟು ಓಡೋಗ್ಬೇಕು ಅನ್ಕೊಳ್ಳುವಂತ ಈ ಜೋಸೆಫ್ ಯಾವಾಗಾದ್ರೆ ಒಂದೇ ಮಾತು, 20 ಸಲ ಮಾತಾಡಿಲ್ಲ ದೇವರು, ಒಂದೇ ಸಲ ಮಾತನಾಡಿದ. ಇವಾಗ ಅದೇ ಯೇಸುವಿಗಾಗಿ ಹೆರೋದ ಹುಡುಕ್ತಾ ಇದ್ದಾನೆ, ಪ್ರಾಣ ತೆಗಿಬೇಕು ಎಂಬುದಾಗಿ. ಅದೇ ಯೇಸು ಸ್ವಾಮಿಗಾಗಿ, ಅದೇ ಯೇಸುವನ್ನ ಕಾಪಾಡಿಕೊಳ್ಳುವುದಕ್ಕಾಗಿ, ಅದೇ ಯೇಸು ಸ್ವಾಮಿ ಕರ್ತನ ಚಿತ್ತವನ್ನ ಮಾಡುವುದಕ್ಕಾಗಿ ತಂದೆ ತಾಯಿ ಆಗಿರುವಂತ ಯೋಸೇಫ ಮರಿಯಳು ಎಷ್ಟು ಪ್ರಾಮುಖ್ಯತೆ ಗೊತ್ತಾ? ತಂದೆ ತಾಯಿ ಆಗಿರುವಂತ ನೀವು ಮಕ್ಕಳು ತಂದೆಯ ದೇವರ ಚಿತ್ತ ಮಾಡುವುದಕ್ಕಾಗಿ ನೀವು ಅಷ್ಟೇ ಪ್ರಾಮುಖ್ಯವಾಗಿ ಕೆಲಸ ಮಾಡಬೇಕು. ಸುಮ್ನೆ ಹತ್ತರೆ ಅಳದ್ರೆ ಅಯ್ಯೋ ಅಂತೇಳಿ ದೆವ್ವ ಹಿಡ್ದಂಗ ಆಡ್ಬೇಡ್ರಿ. ಇದನ್ನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ಕರ್ತನ ಚಿತ್ತವನ್ನ ಮಾಡುವುದಕ್ಕಾಗಿ ತಂದೆ ತಾಯಿ ಆಗಿರುವಂತ ಯೋಸೇಫ ಮರಿಯಳು ಯಾವ ರೀತಿಯಲ್ಲಿ ಸಿದ್ಧರಾಗಿದ್ದಾರೋ, ಮಗನು ತಂದೆಯ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ಈ ಲೋಕದಲ್ಲಿ ನಿನ್ನ ಮಕ್ಕಳು ತಂದೆಯ ಚಿತ್ತವನ್ನ, ದೇವರ ಚಿತ್ತವನ್ನ ಮಾಡುವುದಕ್ಕಾಗಿ ತಂದೆ ತಾಯಿ ಆಗಿರುವಂತ ನೀವು ಅಷ್ಟೇ ಬೆಲೆ ಕಟ್ಟಬೇಕು. ಆಮೇನ್. ಹಲ್ಲೆಲೂಯಾ. ಇದನ್ನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ಈ ಕ್ರಿಸ್ಮಸ್ ನಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನ ಆಚರಣೆ ಮಾಡ್ಬೇಕು ಹೊರತು, ಕ್ರಿಸ್ತನನ್ನ ಬಿಟ್ಟು ಸ್ಟಾರೋ, ಇಲ್ಲಾಂದ್ರೆ ಕ್ರಿಸ್ಮಸ್ ಟ್ರೀನೋ, ಇಲ್ಲಾಂದ್ರೆ ಬಿರಿಯಾನಿನೋ, ಇಲ್ಲಾಂದ್ರೆ 100 ಜನ ಊಟ ಕರ್ಸಿದ್ರು ಕ್ರಿಸ್ತನನ್ನ ಇಲ್ಲದೆ ನೀವು ಸೆಲೆಬ್ರೇಟ್ ಮಾಡಿದ್ರೆ ಅದು ಹೊಲಸು ಬಟ್ಟೆ ಅಂತ ಇರುತ್ತದೆ ಅಂತೆ. ಏನಂತೆ?
ಕ್ರಿಸ್ತನೊಟ್ಟಿಗೆ ಕ್ರಿಸ್ತನ ನಿಯಮಗಳನ್ನ, ಕ್ರಿಸ್ತನ ಆಜ್ಞೆಗಳನ್ನ ತೆಗೆದುಕೊಂಡು, ಆತನ ಉಪದೇಶವನ್ನ ತೆಗೆದುಕೊಂಡು ಆತನ ಹೆಜ್ಜೆ ಚಾಡಿನಲ್ಲಿ ನಡೆದಾಗ ಈ ಕ್ರಿಸ್ಮಸ್ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿರುತ್ತದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊನೆ ವಚನ ನೋಡಿ. ಆತನ ಈ ಲೋಕಕ್ಕೆ ಏನಕ್ಕೆ ಬಂದಿದ್ದಾರೆ ಗೊತ್ತಾ? ಯೋಹಾನನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ. ಸಮೃದ್ಧಿ ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವನ್ನು ಇರಬೇಕೆಂತಲೂ ಅವು ಸಮೃದ್ಧಿಯಾಗಿ ಇರಬೇಕೆಂತಲೂ ನಾನು ಈ ಲೋಕಕ್ಕೆ ಬಂದಿದ್ದೇನೆ. ಆಮೆನ್. ಪಕ್ಕದಲ್ಲಿರೋರ್ಗೆ ಹೇಳ್ರೆ, ಯೇಸು ಸ್ವಾಮಿಯ ಹುಟ್ಟು ನೀನು ಸಮೃದ್ಧಿಯಿಂದ ತುಂಬಲು, ಸಮೃದ್ಧಿಯಾಗಿ ಇರಬೇಕೆಂತಲೂ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ಹಲ್ಲೆಲೂಯಾ. ಈ ಕ್ರಿಸ್ಮಸ್ ಇಂದ ನಾವೆಲ್ಲರೂ ಕೂಡ ಸಮೃದ್ಧಿಯಿಂದ ನಾವು ತುಂಬಲ್ಪಡೋಣ. ಆಮೆನ್. ದೇವರು ಬಂದಿರೋದೇ ಸಮೃದ್ಧಿಯಿಂದ, ಸಮೃದ್ಧಿ ಆರೋಗ್ಯ, ಸಮೃದ್ಧಿಯಿಂದ ದೇವರ ಆತ್ಮ, ಸಮೃದ್ಧಿಯಿಂದ ದೇವರ ನಡೆಸುವಿಕೆ, ಸಮೃದ್ಧಿ ಆಗಿರುವಂತ ದೇವರ ಆಶೀರ್ವಾದಗಳಿಂದ ತುಂಬಲ್ಪಡುವುದಕ್ಕಾಗಿ ಆತನು ಲೋಕಕ್ಕೆ ಬಂದಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. 1ನೇ ಯೋಹಾನ 5ನೇ ಅಧ್ಯಾಯ 5ನೇ ವಚನ. ಯೇಸು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ನಾರಿದ್ದಾರೆ. ಓದು. ಯೇಸು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ನಾರಿದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ಲೋಕವನ್ನ ಜಯಿಸುವಂತವ್ರು ಯಾರು? ನಂಬಿದವರು ನಾವೇ. ಆಮೆನ್. ಹಲ್ಲೆಲೂಯಾ. ನಾವು ಜಯಿಸುವಂತವ್ರು. ಸೋತೋಗ್ಬೇಡ್ರಿ ಸಣ್ಣ ವಿಷಯಗಳಿಗೂ, ಸಣ್ಣ. ಯಾಕಂದ್ರೆ ಕ್ರಿಸ್ತನ ಹುಟ್ಟು ಈ ಲೋಕವನ್ನ ಜಯಿಸುತ್ತೀವಿ ಎಂಬುದಾಗಿ ಹೇಳ್ತಾ ಇದ್ದೆ. ಆಮೆನ್. ಈ ದಿನ ನಾವೆಲ್ಲರೂ ಕೂಡ, ನಾವು ಕೂಡ ಈ ಲೋಕವನ್ನ, ಯೇಸು ಸ್ವಾಮಿ ಲೋಕವನ್ನ ಹೇಗೆ ಜಯಿಸಿದ್ರು ನಾವು ಕೂಡ ಜಯಿಸಿ ತೋರಿಸ್ಬೇಕು. ಆಮೆನ್. ಹಲ್ಲೆಲೂಯಾ. ಜಯಿಸಿ ಪರಲೋಕದಲ್ಲಿ ಇರಬೇಕು. ಹಲ್ಲೆಲೂಯಾ. ಸುಮ್ನೆ ಅವ್ರಿವ್ರ ಮೇಲೆ ಜಯಿಸಿ ನಾನು ಗೆದ್ದಿದ್ದೀನಿ ಅಂತ ಹೇಳಿದ್ರೆ ನೀನ್ ನರಕದಲ್ಲಿ ಇರ್ತೀಯ. ಜಯಿಸೋದು ಅಂದ್ರೆ ಈ ಲೋಕದವರು ಈ ಲೋಕ ಜಯ ಯಾವ ರೀತಿಯಲ್ಲಿ ತೋರಿಸ್ತಾ ಇದೆ? 4 ಓಟುಗಳು ಬಿದ್ರೆ ಜಯ. ಅಲ್ಲಿ ಯೇಸು ಸ್ವಾಮಿ ಏನ್ ತೋರಿಸ್ತಾ ಇದೆ? 4 ಜನಗಳ ಹತ್ರ ಬಗ್ಗಿಕೊಂಡಿದ್ದು, 4 ಜನ ಏನು ಬೈತಾರೋ ಅದನ್ನ ಸಹಿಸಿಕೊಂಡು 4 ಜನಗಳ ಮುಂದೆ ಆ ಕ್ರಿಸ್ತನ ನಿಮಿತ್ತ ಬರುವಂತ ಹಿಂಸೆಗಳು, ಕ್ರಿಸ್ತನ ನಿಮಿತ್ತ ಬರುವಂತ ಬಾಧೆಗಳನ್ನ ತಾಳಿಕೊಂಡು ತನ್ನನ್ನು ತಗ್ಗಿಸಿಕೊಂಡಿರ್ತಾರೆ ನೋಡು, ಅವರು ಈ ಲೋಕದಲ್ಲಿ ಜಯವನ್ನ ಕಾಣುವಾತನಾಗಿರ್ತಾರೆ. ಆಮೆನ್. ಹಲ್ಲೆಲೂಯಾ. ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ನೀನು ಆತ್ಮದಲ್ಲಿ ಜಯವನ್ನ ಕಾಣಬೇಕು, ಮನಸ್ಸಿನಲ್ಲಿ ಜಯವನ್ನ ಕಾಣಬೇಕು, ನಿನ್ನ ಹೃದಯದಲ್ಲಿ ಜಯವನ್ನ ಕಾಣಬೇಕು. ಯಾಕಂದ್ರೆ ಯೇಸು ಸ್ವಾಮಿ ಲೋಕವನ್ನ ಜಯಿಸಿದ್ದಾರೆ. ಯೇಸು ಸ್ವಾಮಿಯ ಹುಟ್ಟು ತೋರಿಸ್ತಾ ಇದೆ, ಆತನ ಜನ್ಮ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಾನು ಈ ಲೋಕವನ್ನ ಜಯಿಸುತ್ತೇನೆ. ಆಮೆನ್. ಹುಟ್ಟು ತೋರಿಸ್ತಾ ಇದೆ, ಆದ್ರೆ ಶಿಲುಬೆಯ ಮರಣ, ನಾನು ಈ ಲೋಕವನ್ನ ಜಯಿಸಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಮೆನ್. ಕೊನೆ ವಚನ, ಫಿಲಿಪ್ಪಿಯರ್ 2ನೇ ಅಧ್ಯಾಯ 9ನೇ ವಚನ. ಈ ಕಾರಣದಿಂದ ದೇವರು ಆತನನ್ನ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ನಾಮಗಳಿಗಿಂತ ಹೆಸರುಗಳಿಗಿಂತ ಶ್ರೇಷ್ಠವಾದಂತ ಹೆಸರನ್ನ ಆತನಿಗೆ ದಯಪಾಲಿಸಿದ್ದಾನೆ. ಆಮೆನ್. ಗಟ್ಟಿಯಾಗಿ ನಮ್ಮವರು ಗಟ್ಟಿಯಾಗಿ ಆಮೆನ್ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗಿ ಆಮೆನ್, ಆಮೆನ್. ಇನ್ನು ಗಟ್ಟಿಯಾಗಿ ಆಮೆನ್, ಹಲ್ಲೆಲೂಯಾ. ಗೋದಲಿಯಿಂದ ಸ್ಥಳ ಇಲ್ಲದೆ ಗೋದಲಿಯಲ್ಲಿ ಮಲಗಿದ್ರು. ಇವಾಗ ಅತ್ಯುನ್ನತ ಸ್ಥಾನದಲ್ಲಿ ಏರಿದ್ದಾರೆ. ಆಮೆನ್. ಅತ್ಯುನ್ನತ ಸ್ಥಾನದಲ್ಲಿ ಇದ್ದುಕೊಂಡು ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 3, 4, 5ನೇ ವಚನದಲ್ಲಿ ನನ್ನ ಕಡೆಗೆ ನೋಡ್ರೆ, ನಾನಿರುವಂತ ಸ್ಥಳದಲ್ಲಿ ನನ್ನ ಬಳಿಗೆ ನೀವು ಬಂದಿರಿ. ಆಮೆನ್. ನಾನಿರೋ ಹತ್ರ ನಿಮ್ಮನ್ನ ಕರಿತಾ ಇದ್ದೀನಿ, ಬಾ. ಅತ್ಯುನ್ನತ ಸ್ಥಾನ ನಿನಗಾಗಿನೇ ನಾನು ಅದನ್ನ ಪಡೆದುಕೊಂಡಿದ್ದೇನೆ. ಹಲ್ಲೆಲೂಯಾ. ಗೋದಲಿಯಿಂದ ಯೇಸು ಸ್ವಾಮಿ ಅತ್ಯುನ್ನತ ಸ್ಥಾನಕ್ಕೆ ಹೋಗೋದು ಹೇಗೆ ಎಂಬುದಾಗಿ ಕಲಿಸಿಕೊಟ್ಟಿದ್ದಾರೆ. ಅದೇ ವಾಕ್ಯ
ವಾಕ್ಯವನ್ನ ಹಿಡಿದಿರುವಂತ ನೀನು, ಅದೇ ಬೈಬಲ್ ಅನ್ನ ಹಿಡಿದಿರುವಂತ ನೀನು, ಅದೇ ದೇವರ ಆತ್ಮನ ನಡೆಸುವಿಕೆಯಿಂದ ನಡೀತಾ ಇರುವಂತ ನೀನು, ಅದೇ ರಕ್ತದಿಂದ ತೊಳೆಯಲ್ಪಟ್ಟಿರುವಂತ ನೀನು, ಅದೇ ಕರ್ತನ ದೇಹ ರಕ್ತವನ್ನು ತೆಗೆದುಕೊಳ್ಳುವಂತ ನೀನು ಕೂಡ ಇನ್ನು ಚಿಕ್ಕದಾಗಿ ಎಳೆ ವಯಸ್ಸಿನ ಹಾಗೆ ಇರಬಾರ್ದು. ದೇವರಲ್ಲಿ ನೀನು ಬೆಳೀತಾ 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 ಉನ್ನತ ಸ್ಥಾನಕ್ಕೆ ಏರಬೇಕು. ಎಲ್ಲಿಯ ತನಕ? ಯೇಸು ಸ್ವಾಮಿ ಎಲ್ಲಿದ್ದಾರೋ ಅಲ್ಲಿ ತನಕ ನಾವು ಕರ್ತನ ಜೊತೆಯಲ್ಲಿ ಇರಬೇಕು. ಆಮೇಲೆ ಯೇಸು ಸ್ವಾಮಿನೇ ಅತ್ಯುನ್ನತ ಸ್ಥಾನಕ್ಕೆ ಏರಿದ್ರೆ, ಆತನು ಅತ್ಯುನ್ನತ ಸ್ಥಾನವನ್ನ ಬಿಟ್ಟು ಗೋದಲಿಗೆ ಬಂದಿದ್ದ, ಗೋದಲಿಯಿಂದ ತಿರುಗಿ ಅದು ನಿಜమైన ಮಗನಂಟ ಸವಾಲ್ ಅಂದ್ರೆ ಅದು. ಆಮೇನ್. ಈ ಲೋಕಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೇಗೆ ಬೆಳವಣಿಗೆ ಆಗೋದನ್ನ ಕಲಿಸ್ಕೊಟ್ಟಿದ್ದಾರೆ. ಇನ್ನೂ ಕೂಡ ಲೋ ಲೆವೆಲ್ ಆಗೇ ಇರ್ಬೇಡ್ರಿ. ಬೈಬಲ್ ಹೇಳುತ್ತೆ ಬೆಳವಣಿಗೆ ಹೇಗೆ ಆಗೋದು ಅಂತ. ಆಮೇನ್. ಹಲ್ಲೆಲೂಯಾ. ಬಡತನದಿಂದ ಐಶ್ವರ್ಯವಂತರಾಗುವುದ ಬೆಳವಣಿಗೆ ಹೇಗೆ ಆಗೋದನ್ನ ದೇವರ ವಾಕ್ಯ ಕಲಿಸಿಕೊಡ್ತಾ ಇದೆ. ಆಮೇನ್. ಇನ್ನು ದೇವರ ವಾಕ್ಯದಲ್ಲಿ ದೇವರ ಆತ್ಮದಲ್ಲಿ ಪ್ರಾರ್ಥನೆ ಮಾಡುವುದರಲ್ಲಿ ಇನ್ನು ಎಳೆ ಪ್ರಾಯದಾಗೆ ಇರಬೇಡ್ರಿ, ಬೆಳವಣಿಗೆ ಆಗ್ರಿ. ಆಮೇನ್. ಯಾವ ರೀತಿ ಬೆಳವಣಿಗೆ? ಅತ್ಯುನ್ನತ ಸ್ಥಾನವನ್ನ ಏರಬೇಕು. ಆಮೇನ್. ಆ ಸ್ಥಾನವನ್ನ ಏರಿದ್ರೆ ನೀನು ಬೆಳವಣಿಗೆ ಆಗಿದ್ಯಾ ಎಂಬುದಾಗಿ ಅರ್ಥ. ಆಮೇನ್. ಹಲ್ಲೆಲೂಯಾ. ಈ ಕ್ರಿಸ್ಮಸ್ ಏನ್ ಹೇಳ್ತಾ ಇದೆ ಅಂದ್ರೆ ನೀನು ಯೇಸು ಸ್ವಾಮಿಯ ಜೊತೆಯಲ್ಲಿ ಇರಬೇಕು ಎಂಬುದಾಗಿ. ಆಮೇನ್. ಯೇಸು ಸ್ವಾಮಿ ಕರೀತಾ ಇದ್ದಾರೆ, ನನ್ನ ಬಳಿಗೆ ನೀವು ಕೂಡ ಇರ್ತೀರಾ ನಾಳೆ ದಿವಸದಲ್ಲಿ. ಆಮೇನ್. ಹಲ್ಲೆಲೂಯಾ. ನಾನು ಅತ್ಯುನ್ನತ ಸ್ಥಾನಕ್ಕೆ ಯಾವ ರೀತಿಯಲ್ಲಿ ಏರಿದ್ದೀನೋ ನೀವು ಕೂಡ ನಾನು ಅತ್ಯುನ್ನತ ಸ್ಥಾನವನ್ನು ಹೊಂದಿಕೋಬೇಕು. ಆಮೇನ್. ಹಲ್ಲೆಲೂಯಾ. ಈ ದಿನ ನಾಳೆ ನಾಳಿದ್ದು ಯಾವಾಗ ಇನ್ನು ಅಲ್ಲೇ ಇದ್ರೆ ಹೇಗೆ? ಬೆಳವಣಿಗೆ ಆಗ್ಬೇಕು. ಆಮೇನ್. ಒಂದು ಕಲ್ಲಿಗೆ 20 ಏಟ್ ಹೊಡೆದ್ರೆ ಒಂದು ಆಕಾರ ಬರ್ತಾ ಇದೆ, ಒಂದು 100 ಏಟ್ ಹೊಡೆದ್ರೆ ಒಂದು ಆಕಾರ ಬರ್ತಾ ಇದೆ, ಒಂದು 500 ಏಟ್ ಹೊಡೆದ್ರೆ ಒಂದು ಕಲ್ಲಿಗೆ ಒಂದು ರೂಪ ಬರ್ತಾ ಇದೆ. ಆದ್ರೆ ದೇವರ ಮಕ್ಕಳಾಗಿರುವಂತ ನಮಗೆ ಒಂದು ಏಟುಗಳ ಮೇಲೆ ಏಟುಗಳ ಮೇಲೆ ಏಟುಗಳ ಮೇಲೆ ಏಟುಗಳ ಮೇಲೆ ಬೀಳ್ತಾ ಇದ್ರು ಕೂಡ ಇನ್ನು ಆಕಾರ ಯಾಕೆ ಬರ್ತಾ ಇಲ್ಲ ಅಂದ್ರೆ ಕರ್ತನ ಚಿತ್ತಕ್ಕೆ ಒಪ್ಪಿಸ್ಕೊಳ್ತಾ ಇಲ್ಲ, ನಿನ್ನ ಬಾಯಿ ಕರೆಕ್ಟ್ ಆಗಿಲ್ಲ. ಇಷ್ಟು ಏಟುಗಳು ಬೀಳ್ತಾ ಇದ್ರು ಕೂಡ ಇಷ್ಟೊಂದು ಒಂದು ರೂಪ ಬರ್ಬೇಕಾಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ ನಿನ್ನ ಮನಸ್ಸು ಸರಿಯಾಗಿಲ್ಲ. ಏಟು ಬೀಳ್ತಾ ಇರುವಾಗ ಇದು ಕರ್ತನ ಚಿತ್ತ ಎಂಬುದಾಗಿ ನೀನು ಅಂದ್ಕೊಳ್ತಾ ಇಲ್ಲ, ಸಂತೋಷಿಸ್ತಾ ಇಲ್ಲ. ನಿನಗೆ ಬೀಳುವಂತ ಒಂದು ಏಟು 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 ಒಂದು ಕಲ್ಲೇ ಒಂದು ರೂಪ ಬರ್ತಾ ಇದ್ರೆ ಕ್ರಿಸ್ತನ ದೇಹ ಆಗಿರುವಂತ ಜೀವವುಳ್ಳ ಕಲ್ಲಾಗಿರುವಂತ ನಾವುಗಳು ನಮಗೆ ಇನ್ನು ಎಷ್ಟು ಏಟುಗಳು ಬೀಳ್ತಾ ಇದ್ರೆ ಇಷ್ಟೊತ್ತಿಗೆ ಯೇಸು ಸ್ವಾಮಿಯ ಹೋಲಿಕೆಯಲ್ಲಿ ಒಂದು ಅರ್ಧ ಭಾಗ ಆದ್ರೂ ಇರಬೇಕಾಗಿತ್ತು. ಕಾರಣ ಏಟುಗಳು ಬೀಳ್ತಾ ಇದೆ ಕರೆಕ್ಟ್, ಬಟ್ ನಿನ್ನ ಬಾಯಿ ಕರೆಕ್ಟ್ ಆಗಿಲ್ಲ, ನಿನ್ನ ಆಲೋಚನೆ ಮಾಡೋ ವಿಧಾನ ಕರೆಕ್ಟ್ ಆಗಿಲ್ಲ, ನಿನ್ನ ಮನಸ್ಸು ಕರೆಕ್ಟ್ ಆಗಿಲ್ಲ. ಕಾರಣ ಅಲ್ಲೇ ಇದೆಯಾ. ಈ ದಿನದಿಂದ ಅದು ಕ್ರಿಸ್ತನ ಈ ಹುಟ್ಟಿದ ಹಬ್ಬ ದಿನದಲ್ಲೇ ಕ್ರಿಸ್ಮಸ್ ದಿನದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಇರುವಂತ ಸ್ಥಳದಲ್ಲಿ ಎಲ್ಲರೂ ಎದ್ದು ನಿಂತು